ಕ್ಯಾಬಿನೆಟ್ನಲ್ಲಿ ರಾಜ್ಯಪಾಲರ ವಿರುದ್ಧ ಸಿಡಿದೇಳಲಿದೆ ಸಂಪುಟ. ಕುಮಾರಸ್ವಾಮಿಗೆ ಬೆಣ್ಣೆ, ಸಿದ್ದರಾಮಯ್ಯನವರಿಗೆ ಸುಣ್ಣ. ಎಚ್ಡಿಕೆ, ಜೊಲ್ಲೆ, ನಿರಾಣಿ, ರೆಡ್ಡಿ ವಿರುದ್ಧದ ಪ್ರಾಸಿಕ್ಯೂಷನ್ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ನೋಡಿ, ನಿರಂತರವಾಗಿ ಈ ವಿಚಾರವನ್ನ ಕಾಂಗ್ರೆಸ್ ಪ್ರಸ್ತಾಪಿಸ್ತಾ ಇದೆ. ಯಾವಾಗ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಎಲ್ಲವೂ ಕೂಡ ದಿಢೀರ್ ಅಂತ ಆಕ್ಷನ್ಸ್ಗೆ ಮುಂದಾಗ್ತಿರೋ ಆಗಿನಿಂದಲೂ ಕೂಡ ಕಾಂಗ್ರೆಸ್ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದೆ. ಯಾಕೆ ಒಬ್ಬರಿಗೂ ಒಂಥರ ಇನ್ನೊಬ್ರಿಗೂ ಒಂಥರ ಅಂತ ಕೇಳ್ತಾ ಇದ್ದಾರೆ. ರಾಜ್ಯಪಾಲರ ವಿರುದ್ಧವೇ ನಿರ್ಣಯ ಕೈಗೊಳ್ಳಲಿರುವಂತಹ ಸಚಿವ ಸಂಪುಟ. ಕುಮಾರಸ್ವಾಮಿ ಆರೋಪಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಕುಮಾರಸ್ವಾಮಿ ಬೇಕಾದ್ರೆ ಕಾನೂನು ಹೋರಾಟ ಮಾಡ್ಲಿ, ಡಾಕ್ಯುಮೆಂಟ್ ಇರೋದಕ್ಕೆ ಪ್ರಾಸಿಕ್ಯೂಷನ್ಗೆ ಕೇಳ್ತಾ ಇರೋದಲ್ವಾ. ನಾವ್ಯಾರು ಸಿಎಂ ಸಿದ್ದರಾಮಯ್ಯನವರನ್ನ ಸೇಫ್ ಮಾಡ್ತಾ ಇಲ್ಲ, ಯಾಕಂದ್ರೆ ಸಿಎಂ ವೆರಿ ಸೇಫ್ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಈ ಹೇಳಿಕೆಯನ್ನು ಕೊಟ್ಟಿರೋದು ಕಾನೂನು ಹೋರಾಟ ಮಾಡುವ ಕುಮಾರಸ್ವಾಮಿ ಹೇಳಿಕೆಯ ವಿಚಾರ. ಕಾನೂನು ಹೋರಾಟ ಮಾಡೋದಕ್ಕೆ ಯಾವುದೇ ತಡೆ ಇಲ್ಲ. ಅಲಿಗೇಷನ್ಸ್ ನ ಸರ್ಕಾರಿ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ಈ ರೀತಿ ಇದೆ ಅಂತ ಹೇಳಬಹುದು ಅಂತ ಹೇಳಿದ್ದಾರೆ. ಹೋರಾಟ ಮಾಡೋದಕ್ಕೆ ಯಾರದು ತಡೆ ಇಲ್ಲ. ಏನು ಅಲಿಗೇಷನ್ಸ್ ಬರುತ್ತೆ ಆ ಅಲಿಗೇಷನ್ಸ್ ಅನ್ನ ಗೌರ್ಮೆಂಟಲ್ ಏಜೆನ್ಸೀಸು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನ ಈ ರೀತಿ ಇದೆ ಅಂತ ಹೇಳಿ ಹೇಳ್ಬೋದು. ಏನು ಡಾಕ್ಯುಮೆಂಟೇಶನ್ ಸಿಗುತ್ತೆ ಆ ಡಾಕ್ಯುಮೆಂಟ್ಸಿನ ಆಧಾರದ ಮೇಲೆ ಸರ್ಕಾರ ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ಅದ ನಂತರ ಏನು ಯಾವ ರೀತಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು ತಗೊಳ್ತಾರೆ. ಲೋಕಾಯುಕ್ತದವರು ಯಾಕೆ ಪ್ರಾಸಿಕ್ಯೂಷನ್ಗೆ ಕೇಳಿದ್ದಾರೆ? ಲೋಕಾಯುಕ್ತ ಈಸ್ ಎ ಕಾನ್ಸ್ಟಿಟ್ಯೂಷನಲಿ ಇನ್ಸ್ಟಿಟ್ಯೂಟೆಡ್ ಬಾಡಿ. ಅವರು ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ, ಈ ರೀತಿ ಒಂದು ಕಾನೂನಿಗೆ ವಿರುದ್ಧವಾಗಿ ಆಗಿದೆ ಅಂತ ಹೇಳಿ ಅವರು ಪ್ರಾಸಿಕ್ಯೂಷನ್ಗೆ ಕೇಳಿದ್ದಾರೆ. ಕುಮಾರಸ್ವಾಮಿ ಅವರ ಬಗ್ಗೆ ಕೇಳಿದ್ದಾರೆ ಮತ್ತು 4-5 ಜನರ ಬಗ್ಗೆ ಕೇಳಿದ್ದಾರೆ. ಅದು ಕಾನೂನು ಬಾಹಿರ ಅಂತ ಹೇಳಿದ್ರೆ ಅದಕ್ಕೇನು ಹೇಳಕ್ಕಾಗೋದಿಲ್ಲ. ಯಾವುದಕ್ಕೆ ಮುಖ್ಯಮಂತ್ರಿಗಳನ್ನ ಸೇಫ್ ಗಾರ್ಡ್ ಮಾಡ್ಬೇಕು ಹೇಳಿ? ಈಸ್ ಈ ನಾಟ್ ಸೇಫ್? ಈಸ್ ವೆರಿ ಸೇಫ್. ಏನು ಸೇಫ್ ಆಗಿ ಏನು ಸೇಫ್ ಅಲ್ಲದೆ ಇರತಕ್ಕಂಥದ್ದು ಏನು ಪ್ರಕ್ರಿಯೆ ನಡೆದಿದೆ? ಸುಮ್ಮನೆ ಮುಖ್ಯಮಂತ್ರಿ ನಾವೊಂದು ಮೀಟಿಂಗ್ ಮಾಡಿದ್ರೆ ಮುಖ್ಯಮಂತ್ರಿಗಳು ಸೇಫ್ ಮಾಡಬೇಕು ಅಂತ ಹೊರಟಿದ್ದಾರೆ. CLP ಮೀಟಿಂಗ್ ಮಾಡ್ತೀವಿ, ಹೌದು, ವಿ ಆಲ್ ಸ್ಟ್ಯಾಂಡ್ ಬೈ ಹಿಮ್ ಅಂತ ಹೇಳಿದ್ರೆ ರೆಸೊಲ್ಯೂಷನ್ ಮಾಡ್ಬೋದು ಅಟ್ ದ ಮೋಸ್ಟ್. ಆಮೇಲೆ ಕ್ಯಾಬಿನೆಟ್ನಲ್ಲಿ ನಾವು ವಿ ಆಲ್ ಸ್ಟ್ಯಾಂಡ್ ಬೈ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದೇವೆ. ಅದರಲ್ಲಿ ಏನು ತಪ್ಪಿದೆ?